ಇನ್ನು ಚಿತ್ರದುರ್ಗ ಜಿಲ್ಲೆಯನ್ನ ಪ್ರವೇಶಿಸಿದ್ದಾರೆ ಇತರೆ ಆರೋಪಿಗಳು ಜವನಗೊಂಡನಹಳ್ಳಿ. ಅಂದ್ರೆ ಈಗಾಗಲೇ ದರ್ಶನ್ ಬಳ್ಳಾರಿಯನ್ನ ಪ್ರವೇಶಿಸ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ಚಿತ್ರದುರ್ಗವನ್ನ ಪ್ರವೇಶಿಸಿದ್ದಾರೆ. ಜವನಗೊಂಡನಹಳ್ಳಿ ಹಾಗೂ ಹಿರಿಯೂರು ಚಳ್ಳಕೆರೆ ಪ್ರವೇಶ ಆಗಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಆರೋಪಿಗಳ ವಾಹನ ಸಾಗಿದೆ. ಚಿತ್ರದುರ್ಗ ಜಿಲ್ಲೆಯನ್ನ ಪ್ರವೇಶಿಸಿದೆ ಇತರೆ ಆರೋಪಿಗಳು. ಹಾಗೆ ಜವನಗೊಂಡನಹಳ್ಳಿ, ಹಿರಿಯೂರು, ಚಳ್ಳಕೆರೆ ಪ್ರವೇಶವನ್ನು ಮಾಡಿರುವಂಥದ್ದು. ಬಿಗಿ ಬಂದೋಬಸ್ತ್ನಲ್ಲಿ ಈಗ ಆರೋಪಿಗಳ ವಾಹನ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಟಿಟಿ ಬಿಳಿ ವಾಹನ ಟಿಟಿನಲ್ಲಿ ಕರೆದೊಯ್ಯಲಾಗ್ತಾ ಇದೆ. ಡಿ ಗ್ಯಾಂಗ್ ಅನ್ನ ದಶ ದಿಕ್ಕುಗಳಿಗೂ ಕೂಡ ಸ್ಥಳಾಂತರಿಸಲಾಗ್ತಾ ಇದೆ. ಅಂದ್ರೆ ಖಾಕಿ ಭದ್ರತೆ, ಒಂದು ರೀತಿ ಸರ್ಪಗಾವಲಿನಲ್ಲಿ ತೆರಳುತ್ತಾ ಇದೆ ವಾಹನಗಳು. ದರ್ಶನ್ ಕಾಣಿಸದಂತೆ ಒಂದು ಕಡೆ ಜೀಪ್ಗೆ ಬಟ್ಟೆಯನ್ನು ಹೊದಿಕೆ ಮಾಡಲಾಗಿದೆ. ಅವರನ್ನು ಬಳ್ಳಾರಿ ಜೈಲಿನತ್ತ ಕರೆತರಲಾಗ್ತಾ ಇದೆ. ಇನ್ನುಳಿದಂತಹ ಆರೋಪಿಗಳನ್ನು ಮೈಸೂರಿಗೆ, ಶಿವಮೊಗ್ಗ ಜೈಲಿಗೆ, ಹಾಗೆ ಧಾರವಾಡ ಜೈಲಿಗೆ, ಕಲಬುರಗಿಗೆ, ಬೆಳಗಾವಿಗೆ, ವಿಜಯಪುರಕ್ಕೆ, ಈ ಎಲ್ಲ ಜೈಲುಗಳಿಗೂ ಕೂಡ ಈಗಾಗಲೇ ಕಳಿಸಲಾಗ್ತಾ ಇದೆ. ಇದೀಗ ಚಿತ್ರದುರ್ಗದತ್ತ ವಾಹನ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಮೈಸೂರು, ಕಲಬುರಗಿ, ಬೆಳಗಾವಿ, ಧಾರವಾಡ, ಶಿವಮೊಗ್ಗ ಸೇರಿದಂತೆ 9 ಜೈಲುಗಳಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಸ್ಥಳಾಂತರಿಸಲಾಗ್ತಾ ಇದೆ. ಮೈಸೂರು ಜೈಲಿಗೆ ಪವನ್, ರಾಘವೇಂದ್ರ, ನಂದೀಶ್ನ ಕರೆತರಲಾಗ್ತಾ ಇದೆ. ಬಳ್ಳಾರಿ ಜೈಲಿನ ಬಳಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಜೈಲು ಸಂಪರ್ಕದ ರಸ್ತೆಯನ್ನೇ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಅಭಿಮಾನಿಗಳು ಜಮಾವಣೆ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗಿದ್ದಾರೆ. ಜೈಲು ಸಂಪರ್ಕ ರಸ್ತೆಗೆ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಸಿಬ್ಬಂದಿಗಳು. ಬಳ್ಳಾರಿ ಜೈಲ್ ಎಂಟ್ರಿ ಆಗ್ತಾ ಇದ್ದಂತೆ ಜೈಲ್ ಅಡ್ಮಿಷನ್ ಆಗುತ್ತೆ. ನಿಯಮಗಳು, ಪ್ರಕ್ರಿಯೆಗಳು ಮುಗಿದ ಬಳಿಕ ಬಳ್ಳಾರಿ ಜೈಲಿನೊಳಗೆ ಎಂಟ್ರಿ ಆಗುತ್ತೆ. ಬಳ್ಳಾರಿ ಜೈಲಿನ ಬಳಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಇನ್ನಿದು ಒಳಭಾಗದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಬಳ್ಳಾರಿ ಜೈಲು ಸುಮಾರು 16 ಎಕರೆ ವಿಸ್ತೀರ್ಣದ ಬಳ್ಳಾರಿ ಸೆಂಟ್ರಲ್ ಜೈಲ್, ಈ ಜೈಲಿಗೆ ದರ್ಶನರನ್ನ ಕಳಿಸಲಾಗ್ತಾ ಇದೆ. ಇದು ಒಳಭಾಗದ ದೃಶ್ಯಾವಳಿಗಳಿದು. ಸುಮಾರು 15 ಕೊಠಡಿಗಳು, ಅಂದರೆ ಎದುರು ಬದುರು ಇರುವಂತಹ ಕೊಠಡಿಗಳಿದು. ಈ ಹಿಂದೆ ಹಲವು ಶೂಟಿಂಗ್ಗಳು ಕೂಡ ಈ ಒಂದು ಜೈಲಿನಲ್ಲಿ ಆಗಿದೆ. ಸೊ ಅದೇ ಜೈಲಿಗೆ ಇದೀಗ ದರ್ಶನರನ್ನ ಕಳಿಸಲಾಗ್ತಾ ಇದೆ. ಎಲ್ಲ ರೀತಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸುಮಾರು ಒಂದು ಎಡಭಾಗದಲ್ಲಿ 11 ಖೈದಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಎಡಭಾಗದಲ್ಲಿಯೇ ಒಂದು ಕೊಠಡಿಯನ್ನು ದರ್ಶನ್ಗೆ ನೀಡಲಾಗ್ತಾ ಇದೆ. ಡಿ ಗ್ಯಾಂಗ್ ಇದೀಗ ದಶ ದಿಕ್ಕುಗಳಿಗೂ ದಿಕ್ಕಾಪಾಲಾಗಿ ಕಳಿಸಲಾಗ್ತಾ ಇದೆ. ಬೆಳಗಿನ ಜಾವ, ನಸುಕಿನ ಜಾವದಲ್ಲೇ ಈಗಾಗಲೇ ದರ್ಶನ್ರನ್ನ ಬಳ್ಳಾರಿ ಜೈಲಿನತ್ತ ಕರೆದೊಯ್ಯಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಾಲ್ತೇಶ್ ಜಗ್ಗಿನ್ ಇದ್ದಾರೆ. ಮಾಲ್ತೇಶ್ ಜಗ್ಗಿನ್, ಈಗ ಸದ್ಯ ಎಲ್ಲಿದ್ದೀರಿ ನೀವು? ಈಗ ಸದ್ಯದ ಅಪ್ಡೇಟ್ಸ್ಗಳು ಏನೇನು ಲಭ್ಯವಾಗ್ತಾ ಇದೆ? ಯಾವ ಮಾರ್ಗದಲ್ಲಿ ಚಲಿಸ್ತಾ ಇದೆ? ಶಕುಂತಲಾ, ಈಗ ಡಿ ಗ್ಯಾಂಗ್ ಅನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು ನಾವು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಹಿರಿಯೂರನ್ನ ತಲುಪಿರ್ತಕ್ಕಂಥದ್ದು, ಅಂದ್ರೆ ಬೆಳಗಿನ ಜಾವ 4:30ಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರವನ್ನ ಬಿಟ್ಟು ನೇರವಾಗಿ ಏನು ಅಂತಂದ್ರೆ ಬಳ್ಳಾರಿ, ಧಾರವಾಡ, ಹಾಗೆ ಬೇರೆ ಬೇರೆ ಮೈಸೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಆರೋಪಿಗಳನ್ನ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ನೇರ ಪ್ರಸಾರದ ದೃಶ್ಯಾವಳಿಯಲ್ಲಿ. ಸೊ ಪ್ರಮುಖವಾಗಿ ಬೆಳಗ್ಗಿನಿಂದ ಏನಂತಂದ್ರೆ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂತಹ ಡಿ ಗ್ಯಾಂಗ್ನ ಸಹಚರ ಏನಿದಾರೋ ಅವರೆಲ್ಲರೂ ಕೂಡ ಈಗ ಅಂತಂದ್ರೆ ಬೇರೆ ಬೇರೆ ವಾಹನಗಳ ಮುಖಾಂತರ ಅವ್ರನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಏನಂತಂದ್ರೆ ಹಿರಿಯೂರಿನ ಬಳಿ ಇಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತಾ ಇರಬಹುದು. ನೇರವಾಗಿರ್ತಕ್ಕಂತಹ ದೃಶ್ಯಾವಳಿ ಇದು. ಸೊ ಹಿರಿಯೂರಿನ ಬಳಿ ನಾವಿರುವಂತಹ ಸ್ಥಳ ಇದು. ಸೊ ಅಲ್ಲಿಂದ ಏನಂತಂದ್ರೆ ಧಾರವಾಡ, ಬೆಳಗಾಮು, ಬಿಜಾಪುರ, ಕಲಬುರಗಿ ಸೇರಿದಂತೆ ಕೆಲವ್ರನ್ನ ಕರೆದುಕೊಂಡು ಹೋಗುವಂತಹ ಪ್ರಯತ್ನಗಳಾದ್ರೆ, ಇನ್ನ ದರ್ಶನ್ ಅವ್ರನ್ನ ಯಥಾ ಪ್ರಕಾರ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ಏನು ಅಂತಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಏನನ್ನು ನಿಗದಿ ಮಾಡಿದಾರೋ ಆಯಾ ಜೈಲುಗಳಿಗೆ ಇಲ್ಲಿನ ಆರೋಪಿಗಳನ್ನ ತಲುಪಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇರುವಂತದ್ದು. ಸೊ ಈಗ ಏನಂತಂದ್ರೆ ನೇರವಾಗಿರುವಂತಹ ದೃಶ್ಯಾವಳಿಗಳು. ಸೊ ಅಂದ್ರೆ ಬೆಳಗಿನಿಂದ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು 4:30 ಸುಮಾರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರವನ್ನ ಬಿಟ್ಟಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ಹಂತ ಹಂತವಾಗಿ ಆಯಾ ಸ್ಥಳಗಳನ್ನ ತಲುಪಿಸಿ ಅಲ್ಲಿರುವಂತಹ ಜೈಲುಗಳಿಗೆ ಅವರನ್ನ ತಲುಪಿಸುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿರ್ತಕ್ಕಂಥದ್ದು. ಮತ್ತು ದಾರಿಯುದ್ದಕ್ಕೂ ಕೂಡ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಬಿಗಿ ಭದ್ರತೆಯ ಮುಖಾಂತರವಾಗಿ ಆರೋಪಿಗಳನ್ನ ತಲುಪಿಸುವಂತಹ ಪ್ರಯತ್ನ ಇರುವಂತದ್ದು. ಇಲ್ಲಿ ನೋಡ್ತಾ ಇರುವಂತಹ ದೃಶ್ಯಾವಳಿ ಮತ್ತೊಮ್ಮೆ ತೋರಿಸುವಂತಹ ಪ್ರಯತ್ನ. ಬೆಂಗಳೂರಿನಿಂದ ನಾವು ಕೂಡ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು. ಬಳ್ಳಾರಿಯನ್ನ ತಲುಪಲಿಕ್ಕೆ ಇನ್ನೂ ಕೆಲವು ಗಂಟೆಗಳು ಬಾಕಿ ಇರತಕ್ಕಂಥದ್ದು. ದರ್ಶನ್ ಅವರನ್ನ ಇವತ್ತು
ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಡೀತಾ ಇರುವಂಥದ್ದು. ಬೆಳಗ್ಗೆ ಸಂಪೂರ್ಣವಾಗಿ ಜೈಲಿನ ಪ್ರಕ್ರಿಯೆಗಳನ್ನು ಮುಗಿಸಿ ಈಗ ಹಿರಿಯೂರು ಮಾರ್ಗವಾಗಿ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಜೈಲುಗಳಿಗೆ ಆರೋಪಿಗಳನ್ನು ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಮಾಲ್ತೇಶ್ ಜಗಿನ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಈಗ ಚಿತ್ರದುರ್ಗದ ಮಾರ್ಗವಾಗಿ ವಾಹನದಲ್ಲಿ ಚಲಿಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜಗಿನ್. ಹೆಚ್ಚಿನ ಭದ್ರತೆ ಕೂಡ ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೇವಲ 2 ಗಂಟೆಯ ಅಂತರ ಅಷ್ಟೇ. ಸುಮಾರು 9-9:30 ಅಷ್ಟರಲ್ಲಿ ಬಳ್ಳಾರಿ ಜೈಲಿಗೆ ತಲುಪ್ತಾರೆ. ಅಂದರೆ ಜೈಲಿನ ಪ್ರಕಾರವಾಗಿ ಬೆಳಗ್ಗೆ ಊಟ ತಿಂಡಿ ಎಲ್ಲವೂ ಕೂಡ ಅಲ್ಲಿ ಟೈಮ್ ಟು ಟೈಮ್ ಇರುತ್ತೆ. ಸೊ ಹಾಗಾಗಿ 7 ಗಂಟೆ ಸರಿಸುಮಾರಿಗೆ ಅಲ್ಲಿ ತಿಂಡಿಯನ್ನು ಕೊಡಲಾಗುತ್ತೆ. ಇವರು ತಲುಪೋದು ಸುಮಾರು 9-9:30 ಆಗಿರೋದ್ರಿಂದಾಗಿ ಆ ಸಮಯಕ್ಕೆ ಏನಾದರೂ ಬೇರೆ ವ್ಯವಸ್ಥೆಗಳೇನಾದರೂ ಆಗಿರುತ್ತೆ. ಯಾಕಂದರೆ ಜೈಲು ಪ್ರಕ್ರಿಯೆ ಅಂತ ಅಂದಮೇಲೆ ಅದರದ್ದು ಪ್ರಕ್ರಿಯೆಗಳಿದ್ದೇ ಇರುತ್ತೆ. ಹಾಗಾಗಿ ಇಲ್ಲಿಂದ ಕೊಟ್ಟಂಥ ಡಾಕ್ಯುಮೆಂಟ್ಸ್ನೆಲ್ಲ ಅಲ್ಲಿಗೆ ಸಬ್ಮಿಟ್ ಮಾಡಿ ಆರೋಗ್ಯ ತಪಾಸಣೆ ಮಾಡೋದ್ರ ಮೂಲಕ ಅಂದರೆ 7 ದಿನಗಳ ಕಾಲ ಅಲ್ಲಿ ಕ್ವಾರಂಟೈನ್ ಇರಬೇಕಾಗುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಈಗ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಜನಸಾಮಾನ್ಯರಿಂದ ತೊಂದರೆ ಆಗಬಾರ್ದು. ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿರೋದ್ರಿಂದಾಗಿ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾದರೂ ಅಡೆತಡೆಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆಯೊಂದಿಗೆ ಈಗ ವಾಹನ ಚಲಿಸ್ತಾ ಇದೆ. KA 023717 ಈ ವಾಹನದಲ್ಲಿ ಈಗ ದರ್ಶನ್ ತೆರಳುತ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬಳ್ಳಾರಿ ಜೈಲಿನತ್ತ ಇನ್ನೇನು ಕೇವಲ 1.5 ಗಂಟೆಯ ಅಂತರದಲ್ಲಿ ಅವರು ತಲುಪಲಿದ್ದಾರೆ. ನಂತರ ಪ್ರಕ್ರಿಯೆಗಳು ಸಾಗುತ್ತೆ. ಇನ್ನು ಉಳಿದಂತೆ ಬೇರೆ ಬೇರೆ ಆರೋಪಿಗಳನ್ನು ಬೇರೆ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗ, ಬಳ್ಳಾರಿ, ಮೈಸೂರು, ಧಾರವಾಡ, ವಿಜಯಪುರ, ಕಲಬುರಗಿ ಹಾಗೂ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ.